ನಿಮ್ಮೊಂದು ಮನೆಯಲ್ಲಿ ಏಜ್ ಆಗಿರು ಇದ್ದಾರಾ? ಹಾಗಿದ್ರೆ ಅವ್ರಿಗೆ ಈ ಒಂದು ಸೋಫಾನ ಈಸ್ಕೊಡಿ. ಅವರು ತುಂಬಾನೇ ಖುಷಿಯಾಗಿರ್ತಾರೆ. ನನ್ನ ಹೆಸರು ಮಣಿಕಂಠನ್, ಇನ್ಫ್ಲಕ್ಸ್ ಸ್ಪೇಸ್ ಸೇವಿಂಗ್ ಫರ್ನಿಚರ್ ಅಂತ ಮಾತಾಡ್ತಾ ಇದೀನಿ. ಇದು ಹೆಸರು ಬಂದ್ಬಿಟ್ಟು ಸೋಫಾ ಕಮ್ ಬೆಡ್. ಇದರಲ್ಲಿ 2 ಕೆಲಸ ಮಾಡ್ಕೋಬಹುದು. ಈ ಕಸ್ಟಮರ್ ನಮಗೆ ಆನ್ಲೈನ್ ಮುಖಾಂತರ ನಮಗೆ ಸಿಕ್ಕಿದ್ರು. ನಮಗೆ ಈ ಒಂದು ಆರ್ಡರ್ ನಮಗೆ ಪುಣೆಯಿಂದ ಬಂತು. ಅವ್ರ ನಮ್ಮ ವೆಬ್ಸೈಟ್ ಅಲ್ಲಿ ನೋಡಿ ಬೇರೆ ಒಂದು ಮಾಡಲ್ಸ್ ನೋಡಿ ಅವರು ನಮ್ಗೆ ಇಷ್ಟಪಟ್ಟು ಅದನ್ನ ಓಕೆ ಮಾಡಿದ್ರು. ಅದು ಓಕೆ ಮಾಡಿ ನಮಗೆ ಅವರು ಆರ್ಡರ್ ಕೂಡ ಕೊಟ್ಬಿಟ್ರು. ಅಡ್ವಾನ್ಸ್ 50% ಅಡ್ವಾನ್ಸ್ ನಮಗೆ ಹಾಕ್ಬಿಟ್ಟಿದ್ರು. ಆಮೇಲೆ ನಾವು ಅವರಿಗೆ ಬೇರೆ ಒಂದು ಕಲರ್ ಆಪ್ಷನ್ ಗೆ ಬೇರೆ ಒಂದು ಇದಕ್ಕೋಸ್ಕರ ನಾವು ಒಂದು PDF ಕಳಿಸಿದ್ವಿ ಅವರಿಗೆ. ಸಿಂಗಲ್ ಸೀಟರ್ ಸೋಫಾ ಕಮ್ ಬೆಡ್ ಅಲ್ಲಿ ಎಷ್ಟು ಮಾಡಲ್ಸ್ ಇದೆಯೋ ಅದೊಂದು PDF ಕಳಿಸಿದೆ ಅವರಿಗೆ. ಆ PDF ಕಳಿಸಿದ ಮೇಲೆ ಅವ್ರಿಗೆ ಏನಾಯ್ತು ಅಂದ್ರೆ ಅವ್ರ ಮೈಂಡ್ ಚೇಂಜ್ ಆಯ್ತು. ಅವರು ಸೆಲೆಕ್ಟ್ ಮಾಡಿರುವಂತ ಮಾಡಲ್ ಬೇರೆ ಆಗಿತ್ತು. ಆಮೇಲೆ ಈ ಒಂದು PDF ನೋಡಿದ ಮೇಲೆ ಅವರಿಗೆ ಟೋಟಲ್ ಆಗಿ ಅವ್ರಿಗೆ ಮೈಂಡ್ ಚೇಂಜ್ ಆಗಿ ಸೊ ಏನ್ ತಗೊಳ್ಳೋಣ ಅಂತ ಯೋಚನೆ ಮಾಡ್ಕೊಂಡು ಏನ್ ಮಾಡಿದ್ರು, ಸ್ವಲ್ಪ ವೆಯ್ಟ್ ಮಾಡಿ, ನಾವು ಏನ್ ಆರ್ಡರ್ ಕೊಟ್ಟಿದ್ದೀನಿ ಅದಕ್ಕೆ ಕೆಲಸನ ಮಾಡಬೇಡಿ, ನಾನು ನಿಮಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅವರು 1 ದಿನ 2 ದಿನ ಟೈಮ್ ತಗೊಂಡು ನಮ್ಮ PDF ಅಲ್ಲಿ ಎಲ್ಲಾ ಮಾಡಲ್ಸ್ ನೋಡಿ ಅವರಿಗೆ ಇಷ್ಟ ಆಯ್ತು. ಇಷ್ಟ ಆಗಿ ನಮ್ಗೆ ಈ ಒಂದು ಆರ್ಡರ್ ಕೊಟ್ರು. ಇದಕ್ಕೆ ಮುಂಚೆ ಅವರು ಇದು ಆರ್ಡರ್ ಕೊಡೋಕೆ ಮುಂಚೆ ಅವರು ನಮಗೆ ಕೊಟ್ಟಿರೋದು ಸೇಮ್ ಕಾನ್ಸೆಪ್ಟ್ ಸೋಫಾ ಕಮ್ ಬೆಡ್, ಬಟ್ ಅದು ಬೇರೆ ಮಾಡಲ್ ಪ್ಲಸ್ ಅದು ವುಡನ್ ಮಾಡಲ್. ಅದು ಇದ್ದಿದ್ದು ಪೈನ್ ವುಡ್ ಅಲ್ಲಿ ಇದ್ದಿತ್ತು, ಜರ್ಮನ್ ಪೈನ್ ವುಡ್ ಅಲ್ಲಿ ಇದ್ದಿತ್ತು. ಆ ಮಾಡಲ್ ತುಂಬಾನೇ ಅವ್ರಿಗೆ ಇಷ್ಟ ಆಯ್ತು ಅವರಿಗೆ. ಬಟ್ ಈ ಮಾಡಲ್ಸ್ ನೋಡಿದ್ಮೇಲೆ ಅವರಿಗೆ ಆ ಮಾಡಲ್ ಈ ಮಾಡಲ್ ಅವ್ರಿಗೆ ಇಷ್ಟ ಆಯ್ತು. ಸ್ವಲ್ಪ ರೇಟ್ ಅದಕ್ಕೆ ಸ್ವಲ್ಪ ಕಡಿಮೆ ನಿಂತಿದ್ದು. ಅವ್ರು ಏನ್ ಪರ್ಪಸ್ ಆಗಿ ಇದು ಕೊಟ್ಟರು ಅಂತಿದ್ರೆ, ಅವ್ರ ಮನೆಯಲ್ಲಿ ಬಂದ್ಬಿಟ್ಟು ಸೊ ಏಜ್ ಆಗಿರೋರು ಇದ್ದಾರೆ, ಅವ್ರ ಏಜ್ ಆಗಿರೋರಿಗೆ ಸೂಟಬಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿದೆ. ಏನಪ್ಪಾ ಇದು ಏಜ್ ಆಗಿರೋ ಅಂತಂದ್ರೆ, ಜನರಲ್ ಆಗಿ ನೋಡ್ತಾ ಇರ ನೀವು ಇದರಲ್ಲಿ ನೋಡಿ, ಹೈಟ್ ನೋಡಿ ಇದು ತುಂಬಾ ಹೈಟ್ ಇದೆ. ಸೊ ಇಷ್ಟೊಂದು ಹೈಟ್ ಇದೆ ನೋಡಿ, ತುಂಬ ಕಾಲ್ ನೋಡಿ ಕೆಳಗಡೆ ಟಚ್ ಆಗ್ತಾ ಇಲ್ಲ. ಬಟ್ ಇದು ಏನಕ್ಕೆ ಅವರು ಇದು ಇಷ್ಟಪಟ್ಟರು ಅಂತಂದ್ರೆ, ಅವ್ರ ಮನೇಲಿ ಏಜ್ ಆಗಿರೋದ್ರೆ ಅವ್ರಿಗೆ ಕೂತ್ಕೊಂಡ್ರೆ ಎದ್ದೋಲಕ್ ಆಗ್ತಾ ಇಲ್ಲ, ಅವ್ರಿಗೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ಅವರು ಓಕೆ ಮಾಡಿದ್ದಾರೆ. ಇದಕ್ ಮುಂಚೆ ಅವರು ಆರ್ಡರ್ ಕೊಟ್ಟಿದ್ದು ಬಂದ್ಬಿಟ್ಟು ಸ್ವಲ್ಪ ನಾರ್ಮಲ್ ಸ್ಟ್ಯಾಂಡರ್ಡ್ ಆಗಿರುವಂತ ಸೋಫಾ ಕಮ್ ಬೆಡ್ ಅದು. ಬಟ್ ಅವ್ರಿಗೆ ಏಜ್ ಆಗಿರೋದ್ರಿಂದ ಅವ್ರ ಅಮ್ಮಗೆ ಸಮಥಿಂಗ್ ಕೂತ್ಕೊಳ್ಳೋಕೆ ಎದ್ದೋಲಕ್ಕೆ ಕಷ್ಟ ಆಗೋದ್ರಿಂದ ಅವ್ರು ಈ ತರ ಒಂದು ಐಡಿಯಾ ಕೊಟ್ಟಿದ್ದಾರೆ ನೋಡಿ. ಇದರಲ್ಲಿ ನಾರ್ಮಲ್ ಆಗ್ಬೇಕು, ಇದನ್ನ ಹಂಗೆ ಉಲ್ಟಾ ಮಾಡ್ಬಿಟ್ರೆ ಸೊ ಈ ಹೈಟ್ ಅಲ್ಲಿ ಕೂತ್ಕೋಬಹುದು ಅವರು. ಸೊ ಇದರಲ್ಲಿ ಈ ಕುಶನ್ ಹಿಂದೆ ತಳ್ಬಿಟ್ರೆ ಕಂಫರ್ಟ್ ಸಿಗುತ್ತೆ, ಪ್ಲಸ್ ಹೈಟ್ ಅವರಿಗೆ ನಾರ್ಮಲ್ ಆಗಿ ಕೆಳಗಡೆ ಟಚ್ ಆಗ್ತದೆ. ಸೊ ಆಯ್ತು, ಈ ತರ ಇರುತ್ತೆ ಅವರಿಗೆ. ಸೊ 2 ಜನ ಯೂಸ್ ಮಾಡ್ಕೋಬಹುದು. ಹೈಟ್ ಆಗಿರೋರು, ಹೈಟ್ ಆಗಿ ಇಲ್ಲದಿರೋರು ಕೂಡ ಎರಡು ಜನ ಕೂಡ ಇದನ್ನ ಯೂಸ್ ಮಾಡ್ಕೋಬಹುದು. ಆ ಒಂದು ಪರ್ಪಸ್ ಇಂದ ಅವರು ಇದನ್ನ ಲೈಕ್ ಮಾಡಿದ್ದಾರೆ. ಈ ಮಾಡೆಲ್ ಅಲ್ಲಿ ನಿಮಗೆ ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ, ಈಗ ಏಜ್ ಆಗಿರೋರು ಮಲ್ಕೊಳ್ತಾರೆ. ಸೊ ಮಲ್ಕೊಳ್ಳುವಾಗ ಅವರಿಗೆ ಸ್ವಲ್ಪ ಡೌನ್ ಆಗುತ್ತೆ. ಈ ಸೋಫಾ ಕಾನ್ಸೆಪ್ಟ್ ಅಂದ್ರೆ ಕೂತ್ಕೊಳ್ಳುವಾಗ ಸ್ವಲ್ಪ ಹೈಟ್ ಇರುತ್ತೆ, ಮಲ್ಕೊಳ್ಳುವಾಗ ಸ್ವಲ್ಪ ಡೌನ್ ಆಗುತ್ತೆ. ಸೊ ಅದರಿಂದ ಇವರು ಇಷ್ಟೊಂದು ಹೈಟ್ ಮಾಡಿದ್ಮೇಲೆ ಸೊ ಮಲ್ಕೊಳ್ಳುವಾಗ ಅವ್ರು ಈ ಹೈಟ್ ನೋಡಿ, ಈ ಹೈಟ್ ಇರೋದ್ರಿಂದ ಅವ್ರಿಗೆ ಏನಾಯ್ತು, ಈಜಿಯಾಗಿ ಅವರು ಮಲ್ಕೋಬಹುದು. ಮತ್ತೆ ಇನ್ನೊಂದು ಏನಂದ್ರೆ ಇದರಲ್ಲಿ ಪ್ಲಸ್ ಪಾಯಿಂಟ್ ಅವ್ರು ಏನಕ್ಕೆ ಚಾಯ್ಸ್ ಮಾಡಿದ್ರೆ, ಸೊ ಮಲ್ಕೊಳ್ಳುವಾಗ ಅವರಿಗೆ ಸೋಫಾ ಹ್ಯಾಂಡಲ್ಸ್ ಇರುತ್ತೆ. ಸೋಫಾ ಹ್ಯಾಂಡಲ್ಸ್ ಇರೋದ್ರಿಂದ ಏನಾಗುತ್ತೆ, ಅವರಿಗೆ ಮಲ್ಕೊಳ್ಳುವಾಗ ಸ್ವಲ್ಪ ಡಿಸ್ಟರ್ಬ್ ಮಾಡ್ದಂಗೆ ಇರುತ್ತೆ. ಅವ್ರಿಗೆ ಏನೋ ಸೈಡ್ ಲೆಫ್ಟ್ ಏನೋ ಡಿಸ್ಟರ್ಬ್ ಮಾಡ್ದಂಗೆ ಇರುತ್ತೆ. ಅದಕ್ಕೆ ಅವರಿಗೆ ನನಗೆ ಮಲ್ಕೊಳ್ಳುವಾಗ ನನಗೆ ಏನು ಡಿಸ್ಟರ್ಬ್ ಮಾಡಬೇಡ, ನನಗೆ ದಿವಾನ್ ತಾನೇ ಇರಬೇಕು, ಹಿಂಗೆ ಒಂದು ದಿವಾನ್ ಇರುತ್ತೆ ನಾರ್ಮಲ್ ಆಗಿ, ಆ ತರ ನನಗೆ ಇರಬೇಕು ಮಲ್ಕೊಳ್ಳೋ ಅಂತ ಹೇಳಿದಕ್ಕೆ ಅವರು ಈ ಒಂದು ಮಾಡಲ್ ಇಷ್ಟಪಟ್ರು. ಇದು ನೋಡಿ, ಆಕ್ಚುಲಿ ಇದರಲ್ಲಿ ತುಂಬಾ ಸ್ಟೋರೇಜ್ ಇದೆ ನೋಡಿ. ಇದರಲ್ಲಿ ಆಕ್ಚುಲಿ ಅವ್ರಿಗೆ ಏನೆಲ್ಲ ಬೇಕು, ಅವ್ರಿಗೆ ಅವರು ಪರ್ಸನಲ್ ಆಗಿ ಒಬ್ರು ಇಲ್ಲಿ ಸ್ಟೇ ಮಾಡೋರಿಗೆ ಏನೆಲ್ಲ ಬೇಕೋ ಅದನ್ನ ಮಾಡಿ ಇಟ್ಕೋಬಹುದು. ಸೊ ನೋಡಿ, ಸೊ ಅವ್ರು ಆರಾಮಾಗಿ ಡೇ ಟೈಮ್ ಅಲ್ಲಿ ನೋಡಿ, ಅವ್ರ ಹೈಟ್ ಸೊ ಆಲ್ಮೋಸ್ಟ್ 16 ಇಂಚ್ ಹೈಟ್ ಇದೆ, 16 ಇಂಚ್ ಹೈಟ್ ಇದೆ. ಅವ್ರು ಆರಾಮಾಗಿ ಮಲ್ಕೋಬಹುದು. ಈಗ ನಾವು ಮಲ್ಕೊಳ್ಳುವಾಗ ಇದು ಎರಡು ಹ್ಯಾಂಡ್ಲ್ ತುಂಬಾ ಡಿಸ್ಟರ್ಬ್ ಮಾಡುತ್ತಲ್ಲ, ಅವ್ರು ಏನ್ ಮಾಡ್ಬೋದು ಇದನ್ನ, ಸೊ ಈ ತರ ಅವರು ಫೋಲ್ಡ್ ಮಾಡ್ಬೋದು. ಸೊ ಈ ತರ ಫೋಲ್ಡ್ ಮಾಡೋದ್ರಿಂದ ಅವ್ರಿಗೆ ಡಿಸ್ಟರ್ಬ್ ಆಗಲ್ಲ. ಸ್ವಲ್ಪ ಒಂದ್ ಕಡೆ ಮಾತ್ರ ಇರ್ಲಿ ಅಂತ ಒಂದ್ ಕಡೆ ಇಟ್ಕೋಬಹುದು, ಇಲ್ಲ 2 ಕಡೆನ ಅವ್ರಿಗೆ ಡಿಸ್ಟರ್ಬ್ ಆಗುತ್ತಂದ್ರೆ 2 ಕಡೆ ಕೂಡ ಅವ್ರು ತಗೋಬಹುದು. ಸೊ ಈ ತರ ಇರುತ್ತೆ. ಸೊ ಅವ್ರು ಆರಾಮಾಗಿ ಏನ್ ಮಾಡ್ಬೋದು, ಇವಾಗ ಪಿಲ್ಲೋ ಇದು ಹಾಕೋಬಹುದು, ಇಲ್ಲ ಬೇರೆ ಏನೋ ಪಿಲ್ಲೋ ಹಾಕೋಬಹುದು, ನೀವು ನೋಡಿ ಹಾಕೋಬಹುದು. ಸೊ ನೋಡ್ತಾ ಇದ್ರಲ್ಲ, ಈ ತರ ಒಂದು ಬೆಡ್ ನಿಮ್ ಮನೇಲಿ ಏಜ್ ಆಗಿರೋರಿಗೆ ಇಸ್ಕೊಟ್ರೆ ಅವ್ರು ತುಂಬಾ ಖುಷಿಯಾಗಿರ್ತಾರೆ. ಸ್ಟೋರೇಜ್ ಅಲ್ಲಿ ಅವ್ರಿಗೆ ಬೇಕಾದ ಸಣ್ಣ ಪುಟ್ಟ ಬೆಡ್ಶೀಟ್, ಸಣ್ಣ ಪುಟ್ಟ ಬುಕ್ಸ್ ಅನ್ನ ಇಟ್ಕೋಬಹುದು ಅವರು. ಮತ್ತೆ ಅವರು ಡೇ ಟೈಮ್ ಅಲ್ಲಿ ಕೂತ್ಕೊಂಡು ಟಿವಿ ನೋಡ್ತಾ ಇರ್ಬೋದು, ಆರಾಮಾಗಿ ಕೂತ್ಕೋಬಹುದು ಅವರು. ಅವ್ರಿಗೆ ಯಾವಾಗ ಕಂಫರ್ಟಬಲ್ ಆಗಿ ಅನ್ಸಲ್ಲ ಕೂತ್ಕೊಳ್ಳಕ್ ಅಂತಾರೆ, ಅವಾಗ ಅವ್ರು ಇದನ್ನ ಹಾಕೊಂಡ್ಬಿಟ್ಟು ಮಲ್ಕೋಬಹುದು. ಮತ್ತೆ ಹ್ಯಾಂಡಲ್ಸ್ ಬೇಕಾದ್ರೆ ಫೋಲ್ಡ್ ಮಾಡ್ಕೊಳ್ಳಿ, ಬೇಡ ಅಂದ್ರೆ ಹಂಗೆ ಬಿಟ್ಕೋಬಹುದು. ಈ ತರ ಕಾನ್ಸೆಪ್ಟ್ ನಮ್ಮ ಹತ್ರ ಏಜ್ ಆಗಿರೋರು ಜಾಸ್ತಿ ಲೈಕ್ ಮಾಡ್ತಾವ್ರೆ. ಅದಕ್ಕೆ ನಾನು ಫಸ್ಟ್ ಹೇಳಿದೀನಿ, ಏಜ್ ಆಗಿರೋರಿಗೆ ಈ ಒಂದು ಈಸ್ಕೊಡಿ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ನಮ್ಮ ಹತ್ರ ಈಗ ತನಕ ಈ ಮಾಡಲ್ಸ್ ತಗೊಂಡಿರೋರೆಲ್ಲ ಏಜ್ ಆಗಿರೋರೆ, ಅಂದ್ರೆ ಅವ್ರ ಮಕ್ಕಳು ಅವ್ರಿಗೆ ಈಸ್ಕೊಟ್ಟಿದ್ದಾರೆ. ಯಾರ್ ಬೇಕಾದ್ರೆ ತಗೋಬಹುದು, ಬಟ್ ಅವ್ರಿಗೆ ಇದು ಹೈಟ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಎಲ್ಲಾ ಕೆಲಸ ಅವ್ರು ಮಾಡಿಸ್ಕೋಬಹುದು. ಯಾಕಂದ್ರೆ ಏಜ್ ಆಗಿರೋ ಕೂತ್ಕೊಂಡ್ರೆ ಎದ್ದೊಳಕ್ ಆಗಲ್ಲ,
ತುಂಬಾ ಕೆಳಗೆ ಡೌನ್ ಆಗಿ ಹೋಗಿ ಕೂತ್ಕೊಂಡು ಇದೆಲ್ಲ ಕಷ್ಟ ಆಗುತ್ತಲ್ವಾ, ಅದರಿಂದ ಅವ್ರು ಏನ್ ಮಾಡಿದ್ರೆ ಸ್ವಲ್ಪ ಹೈಟ್ ಆಗಿ ಕೇಳ್ತಾರೆ. ಸೊ ಅವ್ರಿಗೆ ಇದ ಒಂದು ಫರ್ನಿಚರ್ ಇಷ್ಟ ಆಗುತ್ತೆ. ಸೊ ನೀವು ಕೂಡ ನೋಡ್ತಾ ಇರೋ ಈ ವಿಡಿಯೋ ನೋಡಿ ನಿಮಗೆ ಇದ್ರ ಬಗ್ಗೆ ಐಡಿಯಾ ಬಂದಿರುತ್ತೆ. ಈ ಒಂದು ವಿಡಿಯೋದಲ್ಲಿ ನೀವು ನೋಡಿದಿರ ಎಲ್ಲ ಕಂಪ್ಲೀಟ್ ಆಗಿ. ಈ ಒಂದು ಮಾಡಲ್ಸ್ ನಿಮ್ಗೆ ಇಷ್ಟ ಆದ್ರೆ, ಇಲ್ಲ ನಿಮಗೇನೋ ಬೇರೆ ಕಾನ್ಸೆಪ್ಟ್ ಇದ್ರು ಕೂಡ ಪರವಾಗಿಲ್ಲ, ನಾವು ನಾವು ಪ್ರತಿಯೊಂದು ಕೂಡ ನಾವು ಮಾಡೋದೇ ಅಂದ್ರೆ ಕಂಪ್ಲೀಟ್ ಕಸ್ಟಮೈಸ್, ನೋ ರೆಡಿಮೇಡ್. ಇದರಲ್ಲಿ ಕೂಡ ಇವಾಗ ನೋಡ್ತಾ ಇರಲ್ವಾ, ಇದರಲ್ಲಿ ಕೂಡ ಬಟ್ಟೆ ಕಲರ್ ಮತ್ತೆ ಡೈಮೆನ್ಷನ್ ಪ್ರತಿಯೊಂದು ಅವರೇ ಚಾಯ್ಸ್ ಮಾಡಿದ್ದಾರೆ. ಅದರಿಂದ ನಿಮಗೂ ಏನಾದ್ರು ಈ ಒಂದು ಮಾಡಲ್ ಅಲ್ಲಿ ಇನ್ನು ಬೇರೆ ಏನಾದ್ರು ಐಡಿಯಾ ಇದ್ರು, ಬೇರೆ ತರ ಏನಾದ್ರು ಬೇಕಾಗಿದ್ರು ಕೂಡ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡಬಹುದು. ಯಾಕಂದ್ರೆ ರೆಡಿಮೇಡ್ ಅಲ್ಲಿ ಯೂಸ್ ಮಾಡಿದ ಮೆಟೀರಿಯಲ್ಸ್ ಏನಾಗುತ್ತೆ ಅಂದ್ರೆ ಅದು ಟೆಂಪರರಿ ಆಗಿರುತ್ತೆ, ಕೆಲವೊಂದು ದಿನ ಮೇಲೆ ಅದು ಬಾಳಿಕೆ ಬರಲ್ಲ. ಸೊ ಆಮೇಲೆ ಬಿಸಾಕ್ಬೇಕಾಗತ್ತೆ. ಅದಕ್ಕೋಸ್ಕರ ನಾವು ರೆಡಿಮೇಡ್ ಅಲ್ಲಿ ಅಷ್ಟು ಮುಖ್ಯತೆ ಕೊಡ್ತಾ ಇಲ್ಲ. ಏನ್ ರೆಡಿಮೇಡ್ಗೂ ಕಸ್ಟಮೈಸ್ ಡಿಫ್ರೆಂಟ್ ಅಂದ್ರೆ, ರೆಡಿಮೇಡ್ ಅಲ್ಲಿ ಬಂದ್ಬಿಟ್ಟು ಅವ್ರು ಏನ್ ಹಾಕಿರ್ತಾರೋ ಅದನ್ನೇ ತಗೋಬೇಕಾಗತ್ತೆ. ಕಲರ್ ಆಗ್ಲಿ, ಮೆಟೀರಿಯಲ್ ಅಂತೂ ಬೇಸಿಕ್ ಇರುತ್ತೆ. ಅವರು ಹೆವಿ ಕ್ವಾಲಿಟಿ ಮಾಡಕ್ಕಾಗಲ್ಲ ರೆಡಿಮೇಡ್ ಅಲ್ಲಿ, ಯಾಕಂದ್ರೆ ಬಡ್ಜೆಟ್ ಜಾಸ್ತಿ ಆಗುತ್ತೆ. ಬಟ್ ಕಸ್ಟಮೈಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ಬಡ್ಜೆಟ್ ಜಾಸ್ತಿ ಆದ್ರೂ ಕೂಡ ಮೆಟೀರಿಯಲ್ ಬಂದ್ಬಿಟ್ಟು ಚಾಯ್ಸ್ ಮಾಡ್ಕೋಬಹುದು. ಖಂಡಿತವಾಗ್ಲೂ ನಿಮ್ಗೆ ಎಷ್ಟು ವರ್ಷ ಬಾಳಿಕೆ ಬರುತ್ತೆ ಅನ್ನೋದು ಒಂದು ಗೊತ್ತಾಗುತ್ತೆ ಇದರಲ್ಲಿ. ಬಟ್ ರೆಡಿಮೇಡ್ ಅಲ್ಲಿ ಹಂಗಿಲ್ಲ, ಅವ್ರು ಏನ್ ಹೇಳ್ತಾರೋ ಇಷ್ಟು ವರ್ಷ ಬರುತ್ತೆ ಅಂತ ಹೇಳ್ತಾರೆ, ಅದು ಬರಲ್ಲ. ಆಮೇಲೆ ಪ್ರಾಬ್ಲಮ್ ಆದ್ರೆ ನಿಮ್ದು ಫೋನ್ ಅಟೆಂಡ್ ಮಾಡಲ್ಲ, ನಿಮ್ಗೆ ರೆಸ್ಪಾನ್ಸ್ ಕೊಡಲ್ಲ. ನಾನು ನಿಮ್ಗೆ ಕಸ್ಟಮರ್ ಹೇಳ್ತಾ ಇದೀನಿ, ನೀವು ಸುಮಾರು ಸರಿ ನೀವು ಅಂಗಡಿಗಳು ಹೋಗ್ತೀರಾ, ಫರ್ನಿಚರ್ ಹೋಗ್ತೀರಾ, ಹೋಗ್ಬಿಟ್ಟು ಅಲ್ಲಿ ಏನ್ ಗೊತ್ತಾ ಮಾಡ್ತೀರಾ, ನೀವು ಬರೀ ಪ್ರೈಸ್ ಕೇಳ್ತೀರಾ. ಇದೆಷ್ಟು ಪ್ರೈಸ್ ಕೇಳ್ತೀರಾ. ಅವ್ರು ಏನ್ ಮಾಡ್ತಾರೆ, ಇದು 1, 2 ಸಾವಿರ, 3 ಸಾವಿರ, 5 ಸಾವಿರ ಅಂತ ಹೇಳ್ತಾರೆ. ನಿಮ್ದು ಯಾವ್ದೋ ಒಂದು ಬಡ್ಜೆಟ್ ಇಷ್ಟವಾಗಿ ಯಾವ್ದೋ ಒಂದು ಇಷ್ಟ ಪಡ್ತೀರಾ. ಆಮೇಲೆ ಅದರಲ್ಲಿ ಸ್ವಲ್ಪ ಅವ್ರು 20 ಸಾವಿರ ಹೇಳಿದ್ರೆ ಟಕ್ ಅಂತ ಅದಕ್ಕೆ ಒಂದು 10 ಸಾವಿರ ಕೇಳ್ತೀರಾ. ಅವರು ಆಯ್ತು ಸರಿ, ಈ ಕಡೆ ಬೇಡ ಆ ಕಡೆ ಬೇಡ, ಒಂದು 12 ಸಾವಿರ ಕೊಡಿ, ಇಲ್ಲ 15 ಸಾವಿರ ಕೊಡಿ ಅಂತ ಹೇಳ್ಬಿಟ್ಟು ಕಡೆ ಮಾಡೋ ಕೊಟ್ಬಿಡ್ತಾರೆ. ಕೊಟ್ಬಿಟ್ಟು ಅವ್ರೇನೆಲ್ಲ ಹೇಳಿರ್ತಾರೆ, ಹೀಗೆ ಹಾಗೆ ಸೂಪರ್ ಅಂತ ಹೇಳಿರ್ತಾರೆ. ಅದು ತಗೊಂಡ್ ಬಂದು ಮನೇಲಿ ಹಾಕಿ ಅದ್ರ ಪ್ರಾಬ್ಲಮ್ ಆಗುವಾಗ್ಲೇನೆ ಯಾಕೆ ಈ ತರ ಪ್ರಾಬ್ಲಮ್ ಆಯ್ತು, ಇದು ಬಾಳಿಕೆ ಆಗಿ ಬಂದಿಲ್ಲ ಅಂತ ಕೇಳ್ತೀರಾ ನೀವು. ಆಮೇಲೆ ಅವ್ರು ಏನ್ ಮಾಡ್ತಾರೆ, ಏನೋ ಆನ್ಸರ್ ಕೊಟ್ಬಿಟ್ಟು ಆಮೇಲೆ ನಿಮ್ಗೆ ಕಂಟಿನ್ಯೂ ಆಗಿ ನೀವು ಫೋನ್ ಅಟೆಂಡ್ ಮಾಡಲ್ಲ, ನಿಮ್ಗೆ ಯಾವ್ದು ರೆಸ್ಪಾನ್ಸ್ ಕೊಡಲಿಲ್ಲ, ನಿಮ್ ತಲೆ ಮೇಲೆ ಹಾಕ್ಬಿಡ್ತಾರೆ. ನೀವು ಆಮೇಲೆ ತಗೊಂಡ್ ಬಂದ್ಮೇಲೆ ಏನ್ ಮಾಡ್ಬೇಕಾಗ, ಸರಿ ಬೇರೆ ದಾರಿ ಇಲ್ಲ ಇಟ್ಕೊಂಡು ಏನೋ ಸರ್ಕಸ್ ಮಾಡಿ ಅಕ್ಕಪಕ್ಕ ಕಾರ್ಪೆಂಟರ್ ಕರ್ದು ಏನೋ ಮಾಡ್ತೀರಾ. ಮಾಡ್ಬಿಟ್ಟು ಕೊನೆಗೆ ಬಿಸಾಕ್ಬಿಟ್ಟು ಬೇಡಪ್ಪ, ಈ ಒಂದು ಸ್ಪೇಸ್ ಸೇವಿಂಗ್ ಫರ್ನಿಚರ್ ಬೇಡಪ್ಪ, ಬಾಳಿಕೆ ಬಂದ ಹೇಳ್ಬಿಡ್ತೀರಾ. ಕಾರಣ ನಿಮ್ದು ಮಿಸ್ಟೇಕ್. ಆಕ್ಚುಲಿ ನೀವು ಒಂದು ವಸ್ತು ತಗೋಬೇಕಾದ್ರೆ, ಫರ್ನಿಚರ್ ಸ್ಪೆಷಲ್ ಆಗಿ ಏನ್ ತಗೋಬೇಕಾದ್ರೂ ಕೂಡ ಎಲ್ಲ ನೀವು ಟೆಸ್ಟ್ ಮಾಡಿ ತಗೊಳ್ತೀರಾ. ಬಟ್ ಫರ್ನಿಚರ್ ತುಂಬಾ ಜನ ಅದನ್ನ ಟೆಸ್ಟ್ ಮಾಡ್ತಾ ಇಲ್ಲ, ಬರೀ ಬ್ಲೈಂಡ್ ಆಗಿ ಹೋಗಿ ತಗೊಂಡ್ಬಿಡ್ತಾರೆ. ಇದೆಷ್ಟು ಅದೆಷ್ಟು ಅಂತ ಕೇಳಿ ತಗೊಂಡ್ಬಿಡ್ತಾರೆ. ತಗೊಂಡ್ ಪ್ರಾಬ್ಲಮ್ ಆದ್ಮೇಲೆ ಇದು ಏನ್ ಮೆಟೀರಿಯಲ್ ಅಂತ ಯೋಚನೆ ಮಾಡ್ತಾರೆ. ದಯವಿಟ್ಟು ನೀವು ಎಲ್ಲಿ ತಗೊಂಡ್ರು ಕೂಡ ನಿಮ್ ಬಡ್ಜೆಟ್ ಫಸ್ಟ್ ಅವ್ರಿಗೆ ಹೇಳಿ, ನಿಮ್ ಬಡ್ಜೆಟ್ ಅಲ್ಲಿ ಏನ್ ಬರುತ್ತೆ ಅಂತ ತಿಳ್ಕೊಳ್ಳಿ. ಆ ಬಡ್ಜೆಟ್ ಗೆ ಕೊಟ್ಟಿರೋ ಮೆಟೀರಿಯಲ್ ಎಷ್ಟು ದಿನ ಬಾಳಿಕೆ ಬರುತ್ತೆ, ಅದು ಏನ್ ಮೆಟೀರಿಯಲ್ ಅಂತ ಫಸ್ಟ್ ತಿಳ್ಕೊಳ್ಳಿ. ನಿಜವಾಗ್ಲೂ ಬಾಳಿಕೆ ಬರುತ್ತೆ ಇಲ್ಲ ಸ್ವಲ್ಪ ಟೆಸ್ಟ್ ಮಾಡಿ, ಸ್ವಲ್ಪ ಬೇಸಿಕ್ ನಾಲೆಜ್ ಅದೆಲ್ಲ ಥಿಂಕಿಂಗ್ ಮಾಡಿ ತಗೊಂಡ್ರೆ ಸೊ ನಿಮಗೆ ಪ್ರಾಬ್ಲಮ್ ಆಗಲ್ಲ. ಇಲ್ಲಾಂದ್ರೆ ನೀವು ಈ ತರ ಫರ್ನಿಚರ್ ಸುಮ್ನೆ ಯಾರೋ ಕೊಡ್ತಾರೆ, 5 ಸಾವಿರ ಕೊಡ್ತಾರೆ, 7 ಸಾವಿರ ಕೊಡ್ತಾರೆ, 10 ಸಾವಿರ ಕೊಡ್ತಾರೆ ಅಂತ ತಗೊಂಡ್ಬಿಟ್ಟು ಆಮೇಲೆ ನೀವು ಎಷ್ಟೋ ಬಡ್ಜೆಟ್ ಚೀಪ್ ಆಗಿ ತಗೊಳ್ತಿರೋ, ಅದೇ ತರ ಚೀಪ್ ಆಗಿ ಲೈಫ್ ಹೊರಟೋಗುತ್ತೆ. ದಯವಿಟ್ಟು ಈ ಚೀಪ್ ಅಂಡ್ ಬೆಸ್ಟ್ ಕ್ಯಾಟಗರಿನ ನಂಬೇಡಿ. ಚೀಪ್ ಅಂಡ್ ಬೆಸ್ಟ್ ಕ್ಯಾಟಗರಿ ನಾರ್ಮಲ್ ಫರ್ನಿಚರ್ ಗೆ ಸೂಟಬಲ್ ಆಗುತ್ತೆ, ಈ ಸ್ಪೇಸ್ ಸೇವಿಂಗ್ ಫರ್ನಿಚರ್ ಗೆ ಸೂಟಬಲ್ ಅಲ್ಲ. ದಯವಿಟ್ಟು ಅದು ಅರ್ಥ ಮಾಡ್ಕೊಂಡು ತಗೊಳ್ಳಿ. ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಗಳಿಗೆ, ನಿಮ್ಮ ನೇಬರ್ ಗಳಿಗೆ ಹೇಳಿ. ಪಾಪ ಅವ್ರಿಗೆ ಒಂದೇ ಬೆಡ್ರೂಮ್ ಇದೆ, ಅವ್ರು ಎಲ್ಲಿ ಇರ್ಬೇಕಂತ ಗೊತ್ತಿಲ್ಲ ಅಂದ್ರೆ ಈ ತರ ಒಂದು ಫರ್ನಿಚರ್ ನ ಅವರಿಗೆ ನೀವು ಸಜೆಷನ್ ಕೊಡಿ. ಅವ್ರಿಗೂ ಇದಾಗುತ್ತೆ, ನಮ್ಗೆ ಹೆಲ್ಪ್ ಆಗುತ್ತೆ. ಮತ್ತೆ ಬೇರೆ ಒಂದು ವಿಡಿಯೋದಲ್ಲಿ ನಾವು ಮತ್ತೆ ಭೇಟಿ ಆಗೋಣ. ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.